ಪವರ್ ಇಲ್ಲ, ಕರೆಂಟ್ ಇಲ್ಲ, GPS ಮ್ಯಾಪ್ ವರ್ಕ್ ಆಗ್ತಾ ಇಲ್ಲ, ಎಲ್ಲಿದ್ದೀವಿ ಗೊತ್ತಿಲ್ಲ. ದೇವರು ನಾವೀಗ ಬಂದು ತಲುಪಿದೀವಿ ವಾಟರ್ ಬ್ಯಾಂಕ್ ಹತ್ರ. ಇಲ್ಲಿ ನಮ್ಮ ಖಾಲಿ ಆಗಿರೋಂತ ಟ್ಯಾಂಕ್ ಗಳಿಗೆ ನೀರು ತುಂಬ್ಕೋತಾವ್ರೆ ನೋಡಿ. ಈ ಪಾಟಿ ಮರುಭೂಮಿಲಿ ನೀರೆಲ್ಲಿ ಸಿಗ್ತಾ ಇದೆ ಅಂತ ನೀವು ಕೇಳಿದ್ರೆ, ನೋಡಿ ಇಲ್ಲಿದೆ ನೀರು. ಈ ಚೀಲದಲ್ಲಿ ಇಟ್ಟವ್ರೆ ನೀರು. ಎಲ್ಲಿಂದ ಬಂತು ಗುರು ನೀರಿದು? ಪೈಪ್ ಕನೆಕ್ಷನ್ ಎಲ್ಲೋ ಕೊಟ್ಟವ್ರೆ. ಭೂಮಿ ಒಳಗಡೆಯಿಂದ ಬಂದೈತಾ ನೀರಿದು? ಓ ಮೈ ಗಾಡ್. ಈ ಚೀಲದ ಓನರು ಇವರೇ. ಸಲಾಂ ವಾಲಿಕುಮ್. ನೀರಿನ ಓನರು ಮತ್ತೆ ಒಂಟೆಯ ಓನರು ಇವರೇ. ನೋಡಿ ಇವರ ಒಂಟೆಗಳೆಲ್ಲ ಅಲ್ಲಿ ನಿಂತವ್ ನೋಡ್ರಿ. ಆಹಾ, ಎಂತ ಮರುಭೂಮಿಲಿ ಈ ಪಾಟಿ ನೀರು ಗುರು. ಜೀವನ ಅಂದ್ರೆ ಈ ಒಂಟೆಗಳ್ದೆ. ಒಂಟೆಗಳು ಯಾವಾಗಲೂ ಗುಂಪಲ್ಲೇ ಇರ್ತವೆ. ಇಲ್ಲಿರೋಂಥ ಒಂಟೆ ಓನರ್ಗಳು 1-2 ಒಂಟೆಗಳನ್ನ ಇಟ್ಟಿದ್ದ ಇತಿಹಾಸನೇ ಇಲ್ಲ. ಮಿನಿಮಮ್ 50 ಒಂಟೆಗಳಿಗೆ ಓನರ್ಗಳಾಗಿರ್ತಾರೆ. ಬಿರು ಮರಳುಗಾಡಲ್ಲಿ ಸಾಕ್ತಿದ್ದ ನಮಗೆ ಸ್ವರ್ಗ ಎದುರಾಯಿತು. ಸ್ವರ್ಗದಲ್ಲಿ ನದಿ ಇದೆ, ಬೆಟ್ಟ ಇದೆ, ಹಚ್ಚ ಹಸಿರಾಗಿದೆ, ಮಳೆ ಕೂಡ ಬೀಳ್ತಿದೆ. ನಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಹೋದ ಜೀವ ವಾಪಸ್ ಬಂದಂಗಾಯ್ತು. ಮಳೆ ಬಂದ ರಭಸಕ್ಕೆ ಎಲ್ಲ ಖುಷಿಯಾಗ್ಬಿಟ್ಟವ್ರೆ. ಯಾವಾಗ್ಲೂ ಒಂದ್ಸಲ ಬೀಳೋ ಮಳೆ ನೋಡಿ ಇಲ್ಲಿನ ಪ್ರಾಣಿ ಪಕ್ಷಿಗಳು ಡ್ಯಾನ್ಸ್ ಆಡ್ತಾವೆ. ದೇವರು ದಾಳಿಕುಂಬೆಯಿಂದ ಒಂದು 50-60 ಕಿಲೋಮೀಟರ್ ಹತ್ತಿರ ಇದೀವಿ ಅಷ್ಟೇ ನಾವು. ಇಲ್ಲಿನ ಜನಗಳಿಗೆ ಆ ಊರಿನ ಹೆಸರೇ ಗೊತ್ತಿಲ್ಲ. GPS ಅಲ್ಲಿ ಹಾಕಿದ್ರೆ ಆ ಊರು ತೋರಿಸ್ತಾ ಇದೆ, ಆದರೆ ಅದಕ್ಕೆ ದಾರಿ ತೋರಿಸ್ತಾ ಇಲ್ಲ. ನೋಡಿ ಈಗ ನಾವು ಇಲ್ಲಿದ್ದೀವಿ. ಇಲ್ಲಿಂದ ನಾವು ಹೋಗಬೇಕಾಗಿರೋದು ಇಲ್ಲಿಗೆ. ಇಲ್ಲೆಲ್ಲೂ GPS ಮ್ಯಾಪೇ ಇಲ್ಲ. ಇಲ್ಲಿಂದ ಇಲ್ಲಿಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ದಿಕ್ಕು ದೇಶ ಇಲ್ದೇ ಇರೋ ದಾರಿಲಿ ಅಲ್ದು ತಲೆ ಕೆಟ್ಟೋಯ್ತು. ಇವರೇ ನೋಡ್ರಿ ದಾಳಿಕುಂಬೆಯ ಪ್ರೆಸಿಡೆಂಟು. ಯಾರೋ ಫಾರಿನರು ದೂರದಿಂದ ಕ್ಯಾಮ್ರಾ ಎತ್ಕೊಂಡು ಅವ್ರ ಊರಿಗೆ ಬಂದವ್ರೆ ಅಂದ್ರೆ ಅವರು ಒಳಗಡೆ ಬಿಟ್ಕೋತಾರ ಅದು ಗೊತ್ತಿಲ್ಲ. ದೇವರ ಅವಾಗಿಂದ ಕಾಯ್ತಾ ಇರೋ ಅಂತ ಸಂದರ್ಭ ಬಂದೇ ಬಿಡ್ತು ನೋಡ್ರಿ. ಇವ್ರ ಊರಿಗೆ ಯಾರೋ ಒಬ್ಬ ಹೊಸಬ ಬಂದವನೇ ಬೇರೆ ಕಡೆಯಿಂದ ಅಂತ ಹೇಳಿ ಎಲ್ಲ ನಮ್ಮನ್ನ ವೆಲ್ಕಮ್ ಮಾಡಕ್ಕೆ ಇಲ್ಲಿ ಬಂದು ನಿಂತಿದ್ದಾರೆ. ನಮಸ್ತೆ ಇಂಡಿಯಾ, ನಮಸ್ತೆ ಇಂಡಿಯಾ. ನೀವು ನೋಡ್ತಾ ಇರೋಂಥ ಪ್ರತಿಯೊಬ್ರು ಸಹ ವಿಶೇಷ ವ್ಯಕ್ತಿಗಳು. ಅಂದ್ರೆ ದಿವ್ಯಾಂಗರು, ಮಕ್ಕಳಿಂದ ಹಿಡಿದು ಸೀನಿಯರ್ಸು ಎಲ್ಲರೂ ಅಷ್ಟೇ. ಇಲ್ಲಿರೋರೆಲ್ಲ ದಿವ್ಯಾಂಗರು. ದೇವರು ಇಡೀ ಪ್ರಪಂಚನ ಇವರು ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ ಅಂದರೂ ಸಹ ಇವರೆಲ್ಲ ನಮಗಿಂತ ಚೆನ್ನಾಗಿ, ನಮಗಿಂತ ಖುಷಿಯಾಗಿ, ನಮಗಿಂತ ಆರೋಗ್ಯವಾಗಿ ಜೀವನ ಮಾಡ್ತಾ ಇರೋಂಥ ಜನ ನೋಡ್ತಾ ಇದ್ದೀರಾ ನೀವೀಗ.